ಬಿಗ್ ಬಾಸ್ ಮನೆಯ ಇವತ್ತಿನ ಎಪಿಸೋಡ್ನ ಪ್ರೋಮೋ. ಈ ಫೋಟೋವನ್ನು ನೀವು ನೋಡಿದ್ರೆ ಕರ್ಮ ರಿಟರ್ನ್ಸ್ ಅನ್ಸುತ್ತೆ. ಯಾಕಂದರೆ ನಿನ್ನೆ ಚೈತ್ರ ಅವರು ಐಶ್ವರ್ಯ ಅವರ ದುಡ್ಡನ್ನು ಹೇಗೋ ಮಾತಾಡ್ತಾ ಕದ್ದು ಓಡಿಬಿಟ್ಟಿದ್ರು. ಸೊ ಇವತ್ತು ಅವರು ದುಡ್ಡು ಕಳ್ಕೊಂಡಿದ್ದಾರೆ ಅನಿಸುತ್ತೆ. ಐಶ್ವರ್ಯಗೆ ಡ್ರಾಮಾ ಕ್ವೀನ್ ಅಂತ ಬಿರುದನ್ನು ಕೊಟ್ಟ ಚೈತ್ರ ಅವರು, ಐಶ್ವರ್ಯ ಹೌದು ನಾನು ಡ್ರಾಮಾ ಕ್ವೀನ್, ಏನು ಮಾಡ್ತೀಯಾ ಇವಾಗ ಅಂದರು ಚೈತ್ರಾಗೆ. ತಮ್ಮ ಟೀಮ್ ಡ್ಯಾನ್ಸ್ ಮಾಡುವುದನ್ನು ನೋಡಿ ಮೋಕ್ಷಿತಾ, ತ್ರಿವಿಕ್ರಮ್, ಭವ್ಯ ಎಂಜಾಯ್ ಮಾಡ್ತಿದ್ದಾರೆ. ಚೈತ್ರ ಅಕ್ಕ ನನ್ನ ದುಡ್ಡು ಹೋಯ್ತು ಅಂತೂ ಕಿರ್ಚ್ತಿದ್ದಾರೆ ಅನಿಸುತ್ತೆ. ಗೌತಮಿ ಹೇಳ್ತಿದ್ದಾರೆ ಚೈತ್ರಾಗೆ, ಯಾಕೆ ಚೈತ್ರ ಹುಷಾರಾಗಿರಬೇಕಿತ್ತಲ್ವಾ, ನೋಡು ನಿನ್ನ ದುಡ್ಡು ಹೋಯಿತು. ಚೈತ್ರಕ್ಕ ನನ್ನ ದುಡ್ಡು ಕಳುವಾಯಿತು. ಐಶ್ವರ್ಯ ನಿನ್ನೆ ನೀವು ನನ್ನ ದುಡ್ಡನ್ನು ಎತ್ತಿದ್ರಿ, ಇವತ್ತು ನಾನು ನಿನ್ನ ದುಡ್ಡನ್ನು ತೆಗೆದುಕೊಂಡೆ ಅಂತ ಹೇಳಿದರು. ಈ ಗೋಲ್ಡ್ ಸುರೇಶ ಎಲ್ಲ ಕೂಡಿ ದುಡ್ಡು ಎಷ್ಟಿದೆ ಅಂತ ಎನಿಸುತ್ತಿದ್ದಾರೆ. ಮಂಜು ಎಲ್ಲ ನಾನು ಮಾಡ್ದಂಗೆ ಆಗುತ್ತೆ, ನಾನೇ ಹೀರೋ. ಎರಡನೆಯ ಟಾಸ್ಕು ಭವ್ಯ ಟೀಮ್ ಗೆದ್ದ ಹಾಗೆ ಇದೆ. ಶಶಿಯವರು ತಂಗಿಯ ದುಡ್ಡನ್ನು ಕದಿಯಲು ಪ್ಲಾನಿಂಗ್. ಚೈತ್ರ ಅವರು ಕಿರ್ಚಿದ್ದಾರೆ, ಎಲ್ಲ ಕೂಡಿ ನನ್ನ ದುಡ್ಡನ್ನು ಎತ್ತಿದರು. ಇದು ರಂಜಿತ್ ಅವರ ಗೇಮ್ ಸ್ಟ್ರಾಟಜಿ ಪ್ಲಾನಿಂಗ್ ಅನಿಸುತ್ತೆ. ಸುರೇಶ ಅವರಿಗೆ ಕೆಟ್ಟದ್ದಾಗಿ ಬೈದರು, ಇದರಿಂದ ಗೋಲ್ಡ್ ಸುರೇಶ ಆಟ ಬಿಟ್ಟು ಹೊರಗಡೆ ಹೋದರು. ಸೊ ಇದರಿಂದ ತ್ರಿವಿಕ್ರಮ್ ಒಬ್ಬರೇ ಬಾಲನ್ನು ಹಿಡಿಯಬಹುದು. ಸೊ ರಜತ್ ಮತ್ತು ಮಂಜು ಇಬ್ಬರು ಸೇರಿ ಬಾಲನ್ನು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದೇ ಸ್ಟ್ರಾಟಜಿಯಿಂದ ರಜತ್ ಇನ್ನೂ ಬೈದು ಗೋಲ್ಡ್ ಸುರೇಶಗೆ ಗೇಮ್ನಿಂದ ಆಚೆ ಇಟ್ಟರು. ಮೊದಲೇ ಮಂಜು ಮಾಸ್ಟರ್ ಪ್ಲಾನಿಂಗು, ಅವರಿಗೆ ಗೇಮ್ ಗೆದ್ಯೋದಷ್ಟೇ ಬೇಕು. ಅದರಲ್ಲಿ ರಜತ್ ಅವ್ರ ಜೊತೆ ಸೇರಿ ಸುರೇಶ್ ಅವರು ಗೇಮಿಂದ ಆಚೆ ಇರುವಂತೆ ಮಾಡಿ. ಇವತ್ತಿನ ಎಪಿಸೋಡು ಕಾದು ನೋಡಬೇಕು. ಗೇಮ್ ಯಾವ ಲೆವೆಲ್ಗೆ ಹೋಗುತ್ತದೆ, ದುಡ್ಡು ಕದಿಯಲು ಮನೆಯ ಸದಸ್ಯರು ಏನೇನು ಪ್ಲ್ಯಾನಿಂಗ್ ಮಾಡ್ತಾರೆ ಮತ್ತು ಟಾಸ್ಕನ್ನು ಗೆದೆಯಲು ದುಡ್ಡನ್ನು ಗೆಲ್ಲಲು ಏನೇನನ್ನು ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾರೆ. ಎರಡನೆಯ ಟಾಸ್ಕ್ ಯಾರು ಗೆದ್ದಿದ್ದಾರೆ, ಯಾರು 9,000 ರೂಪೀಸ್ ಸಿಗುತ್ತದೆ. ತುಂಬ ರೋಚಕವಾಗಿದೆ ಇವತ್ತಿನ ಎಪಿಸೋಡು, ಕಾದು ನೋಡಬೇಕು.